ಬಹಳ ದೂರದಿಂದ ನೀರಿದ್ದರೆ ನಾಳೆ ಕೆರೆಗಳನ್ನು ಉಳಿಸ್ಕೊಳ್ಬೇಕು, ಕೆರೆಗಳನ್ನ ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತೇಳಿ ಈ ಸುವರ್ಣ ಸೌಲಭ್ಯ ತಾವೆಲ್ಲ ಬಂದಿದ್ದೀರಿ. ಬಸವರಾಜರು ಸಣ್ಣ ನೀರಾವರಿ ಸಚಿವರಾಗಿ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ಈ ಕೆರೆಗಳ ಸಂರಕ್ಷಣೆ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ನಮ್ಮ ದೊಡ್ಡ ನೀರಾವರಿ ಮಾಧ್ಯಮ ಇಲಾಖೆ ಎಲ್ಲರ ಜವಾಬ್ದಾರಿ ಕೂಡ ಇದೆ. ಈಗಾಗಲೇ ಸುಮಾರು 41,849 ಕೆರೆಗಳನ್ನು ಅಭಿವೃದ್ಧಿಸಿದ್ದೇವೆ. ಆ ಕೆರೆಗಳನ್ನ ಹೆಂಗೆ ರಕ್ಷಣೆ ಮಾಡಬೇಕು ಅಂತೇಳಿ ಸುಮಾರು 40,000 ಕೋಟಿ ರೂಪಾಯಿಗಳನ್ನ ವಿವಿಧ ರೀತಿಯಲ್ಲಿ ಕೆರೆಗಳನ್ನ ತುಂಬಲಿಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ವಿವಿಧ ಯೋಜನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಜಾಲಗಳು ಯಾವುದು ಹೇಳ್ತಾ ಇರ್ತಾರೆ, ಸುಮಾರು 3,000 ಕೋಟಿ ರೂಪಾಯಿ ಕೆರೆಗಳನ್ನು ತುಂಬಲಿಕ್ಕೆ ಪವರ್ನ ಉಪಯೋಗಿಸ್ತಾ ಇದ್ದೀವಿ. ಆ ನೀರನ್ನ ಸರ್ಕಾರ ಕಟ್ಟಿಲ್ಲ ಅನ್ನೋ ಮಾತನ್ನು ಕೂಡ ನನ್ನ ಆಗ ಹೇಳ್ತಾ ಇರ್ತಾರೆ. ಈಗಾಗಲೇ ಕೆಲವು ಇಲಾಖೆಯವರು ದುಡ್ಡು ಕಟ್ಟಿಲ್ಲ ಅಂತಂದ್ರೆ 18% ಬಡ್ಡಿ ಯಾರ ಪವರ್ ಸಪ್ಲೈ ಮಾಡಿದ್ದಾರೆ ಅವರಿಗೆ ಹಣವನ್ನ ಕೊಡಬೇಕಾಗುತ್ತೆ. ಇವತ್ತಾರೆ ಇದರ ಹೋದ್ಮೇಲೆ ಉತ್ತರ ಕೊಡಬೇಕಾಗಿದೆ. ನಮ್ಮ ಕೆಲವು ಶಾಸಕರು, ಯೋಗೇಶ್ ಮತ್ತು ಸ್ನೇಹಿತರು ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇವತ್ತು ತಾವೆಲ್ಲ ನಿಮ್ಮ ಸೊಸೈಟಿ ಆಕ್ಟ್ ನಲ್ಲಿ ನಿಮ್ಮ ಸಂಘಗಳು ರಿಜಿಸ್ಟ್ರೇಷನ್ ಆಗಿದೆ. HK ಪಾಟೀಲ್ ಅವರು ನೀರಾವರಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದಕ್ಕೊಂದು ಹೊಸ ಆಯಾಮವನ್ನು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ನಾಯಕತ್ವವನ್ನು ಬೆಳೆಸಬೇಕು ಅದು ಕೂಡ ಅವರ ಚಿಂತನೆ ಕೂಡ ಆಗಿತ್ತು. ಅದಾದ್ಮೇಲೆ ಮತ್ತೆ ಕುಂಠಿತಾಯಿತು. ಈಗ ಬಸವರಾಜ್ ಅವರು ಮತ್ತು ನಾನು ಇಬ್ಬರು ಸೇರಿ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ನಾಲೆಗಳಲ್ಲಿ, ಕೆರೆಗಳ ನಾಲೆಗಳಲ್ಲಿ ನೀರನ್ನ ಟೇಲಿಗೆ ನೀರು ತರುತ್ತಾ ಇದೆ. ಅದಕ್ಕೆ ಕಾನೂನು ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದೆ. ಯಾವ ರೀತಿ ಬೋರ್ವೆಲ್ಗಳೆಲ್ಲ ನೀರನ್ನ ತೆಗಿತಾ ಇದ್ದೀವಿ, ಯಾವ ರೀತಿ ಬೋರ್ವೆಲ್ ನೀರು ಬಂದು ಕೊನೆ ಟೇಲಿಗೆ ಹೋಗಕ್ಕೆ ಆಗ್ತಾ ಇಲ್ಲ, ಇದೆಲ್ಲ ಯಾವ ರೀತಿ ರಕ್ಷಣೆ ಮಾಡಬೇಕು. ಏಕೆಂದ್ರೆ ಪಶ್ಚಿಮ ಘಟ್ಟದಿಂದ ಕೋಲಾರ, ಚಿಕ್ಕಬಳ್ಳಾಪುರ ಸುತ್ತಮುತ್ತಲ ನೀರು ತೆಗೆದುಕೊಳ್ಳುವಂತ ಒಂದು ದೊಡ್ಡ ಯೋಜನೆ. ಸುಮಾರು 1,000 ಕೋಟಿ ಆಗ್ತದೆ ನನಗೆ ಗೊತ್ತಿಲ್ಲ. ಈಗಾಗಲೇ ಸುಮಾರು 20,000 ಕೋಟಿ ಬಂಡವಾಳ ಆಗ್ತಾ ಇದೆ. ಆ ಯೋಜನೆ ಕೂಡ ಈಗಾಗಲೇ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ನೋಡಿದ್ದೇವೆ. ನೀರಂದ್ರೆ ಸದ್ಯಕ್ಕೆ ತಂದಿದ್ದೀವಿ. ಬರೀ 3 ತಿಂಗಳು ನೀರು ತೆಗೆಯೋಷ್ಟೊತ್ತಿಗೆ ಒಂದು ದೊಡ್ಡ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಕುಡಿಯುವ ನೀರಿಗೋಸ್ಕರ. ಈಗ ಆ ನೀರನ್ನು ಯಾವ ರೀತಿ ಉಳಿಸಬೇಕು ಅನ್ನೋದು ಒಂದು ಶ್ರಮ. ನೀವೆಲ್ಲರಿಗಿಂತ ಜಾಸ್ತಿ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವರು ಅವರು ಮಾತ್ರ ನೀರಿನ ಬೆಲೆ ಬಹಳ ಅರಿವಿದೆ. 2,000ಕ್ಕೂ ಹೆಚ್ಚು ಅಡಿಯಲ್ಲಿ ನೀರನ್ನ ಉಪಯೋಗಿಸಿಕೊಂಡು ಬೆಂಗಳೂರು ನಗರಕ್ಕೆ ತರಕಾರಿ, ಹೂವು, ವಿದೇಶಕ್ಕೆ ತರಕಾರಿ, ಹಣ್ಣು, ಹೂವು ಎಲ್ಲ ಕೂಡ ಬೆಳೀತಾ ಇದೆ. ನೀವು ಕೂಡ ನಿಮ್ಮ ಭಾಗದಲ್ಲಿ ಬೆಳೆಸಿದ್ರೆ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ನೀವು ಕೂಡ ಮಾಡ್ತಾ ಇದ್ದೀರಿ, ನೀವು ಇಲ್ಲ ಅಂತ ನಾನು ಹೇಳುವುದಿಲ್ಲ. ಈ ಮಧ್ಯದಲ್ಲಿ ನಾನು ಒತ್ತಡವನ್ನು ತಂದು ಈ ಸಣ್ಣ ಕೆರೆಗಳಲ್ಲಿ ಎಲ್ಲಿ ನೀರನ್ನ ನಾವು ಪಂಪ್ ಮಾಡಿಬಿಟ್ಟು ತುಂಬಿಸ್ತೀವಿ, ಆ ಕೆರೆಗಳಿಗೆ ಹೆಚ್ಚಿಗೆ ಮೀನುಮರಿಗಳನ್ನು ಬಿಡಬೇಕು. ಆ ನೀರನ್ನು ಅಕ್ಷರ ಹಾಕಬೇಕು. ಸೊಸೈಟಿಗಳಾದ್ರೆ ಕೆಲವು ಪಾಲು ಮಾತ್ರ ಆಗ್ತದೆ. ಅಟ್ಲೀಸ್ಟ್ KP ಹಣವನ್ನ ನಮ್ಮ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್
ಕಟ್ಟಬೇಕು ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅದಕ್ಕೆ ಒಂದು ಮೊತ್ತನ್ನ ತಂದಿದೆ. ಈಗ ಈ ಕೆರೆಗಳ ನೀರಿನ ಬಳಕೆದಾರರ ಸಂಘ ಇದಕ್ಕೆ ಶಕ್ತಿ ತುಂಬಬೇಕು. ಶಕ್ತಿ ತುಂಬಬೇಕಾದ್ರೆ ಏನ್ ಮಾಡಬೇಕು? ನಿಮಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಆರ್ಥಿಕವಾಗಿ ಶಕ್ತಿ ಕೊಟ್ಟರೆ ನೀವು ಅದಕ್ಕೆ ಏನೇನು ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ. ಒಂದು ಹಂತದಲ್ಲಿ ನರೇಗಾ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಈ ಶೀಟ್ ನ ಎತ್ತಿ ಅಡ್ಬಸ್ತನ್ನ ಇಟ್ಟು ಒತ್ತುವರಿಯಿಂದ ಸೇವ್ ಮಾಡಿ ಇವೆಲ್ಲ ಉಳಿಸಲಿಕ್ಕೆ ಬೇಕಾದಷ್ಟು ಪ್ರಯತ್ನಗಳು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆ ಬೇಕಾದಷ್ಟು ಮಾಡಿದೆ. ಕೆಲವು ಯಶಸ್ವಿ ಕೂಡ ಆಗಿದೆ, ಇನ್ನ ಬಹಳ ಮಾಡಬೇಕಾಗಿದೆ. ನಾನು ಕೂಡ ಡ್ರೋನ್ನಲ್ಲಿ ಕೆಲವು ಕಡೆ ನಮ್ಮ ಮೇಜರ್ ಇಲಾಖೆನ ಇಲಾಖೆ ಇರಿಗೇಷನ್ ಇಲಾಖೆನ ಈಗಾಗಲೇ ನಾನು ಅಲ್ಲೇ ಸರ್ವೆ ಮಾಡ್ತಾ ಇದ್ದೀನಿ. ರೋಡಲ್ಲಿ ತುಂಬಿದಾಗ ಎಲ್ಲಿವರೆಗೂ ನೀರು ತುಂಬುತ್ತದೆ, ಎಷ್ಟು ಅಕ್ವಿಷನ್ ಮಾಡಿದ್ವಿ, ಎಷ್ಟು ನೀರು ಉಳ್ಕೊಳ್ತದೆ, ಎಷ್ಟು ಜಮೀನು ಉಳ್ಕೊಳ್ತದೆ, ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಈಗ ಅವರು ಫ್ಲೋಟಿಂಗ್ ಅಲ್ಲಿ ಸೋಲಾರ್ ಮಾಡಬೇಕು ಅಂತ ಕೂಡ ನಮ್ಮ ಬೋಸರಾಜ್ ಅವರು ಚಿಂತನೆ ಇದೆ. ಒಂದೆರಡು ಮಾಡಿ ಅನುಭವ ಆಗಿದೆ, ಸ್ವಲ್ಪ ಬಿಟ್ಟಿದ್ದೀನಿ. ಅದಕ್ಕೆ ನಾನು ಟ್ರೈ ಮಾಡಿದೆ. ಸುಲಭವಾದ ಕೆಲಸ ಅಂತೂ ಅಲ್ಲ, ಇರಲಿ ಪ್ರಯತ್ನದಲ್ಲಿ ತಪ್ಪೇನಿಲ್ಲ. ಈಗ ಈ ಕೆರೆಗಳಿಗೆ ಜವಾಬ್ದಾರಿ ತಗೋಬೇಕು. ಈ ಯಾವುದೇ ಕೆರೆ ಸಂಖ್ಯೆ ಆಗಲಿ ದೊಡ್ಡ ಕೆರೆ ಆಗಲಿ ಕುಂಟೆ ಆಗಲಿ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ನೀವು ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ನಮ್ಮ ಕೆರೆ ನಾವು ರಕ್ಷಣೆ ಮಾಡಿಕೊಡ್ಬೇಕು ಅಂತ ಇಲ್ಲ ಅಂದ್ರೆ ನಮ್ಮ ಅಂತರ್ಜಲ ಇಷ್ಟಕ್ಕೆ ಸಾಧ್ಯ ಇಲ್ಲ. ಈಗ ನಮಗಿರುವಂತಹ ದಾಖಲೆ ಪ್ರಕಾರ 30 ಲಕ್ಷ ಬೋರ್ವೆಲ್ಗಳು ಇವತ್ತು ಇದೆ. ಇಲ್ಲ ನೀರಾವರಿ ಆಗ್ಬೋದು, ಕುಡಿಯುವ ನೀರಿಗೋಸ್ಕರ ಆಗ್ಬೋದು, ಪಂಪ್ಸೆಟ್ ನೀರಿನಲ್ಲಿ ಅಂತರ್ಜಲ ಹೆಚ್ಚಿಸಬೇಕಾದ್ರೆ ಈ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ತಾವು ಕೂಡ ಅನೇಕ ಅನುಭವಗಳನ್ನ ಈಗಾಗಲೇ ನಮ್ಮ ಸರ್ಕಾರದ ಮುಂದೆ ತಾವೆಲ್ಲ ಹಂಚಿಕೊಂಡಿದ್ದೀರಿ. ಹಂಚಿಕೊಂಡದಕ್ಕೆ ಈಗಾಗಲೇ ನಾವು ನಿಮ್ಮ ವಿಚಾರ ಏನಿದೆ, ನಿಮ್ಮ ಮನವಿ ಏನಿದೆ, ಈಗೇನು ಕೆರೆಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.